ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಮಾ ರಂಗಸ್ವಾಮಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲರೂ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಹೋಗ್ತಾ ಹೇಳ್ತೀನಿ ಬನ್ನಿ. ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಅಂದರೆ ಅಮ್ಮ ಒಳಗಡೆ ಇದ್ದಾರೆ. ಪ್ರತಾಪ್ ಹಾಯ್ ಜನಮ್ಮ. ಅಲ್ಲಿ ನಮ್ಮ ಅಣ್ಣ ಶಂಕರಣ್ಣ ಡ್ರೈವ್ ಮಾಡ್ತಿದ್ದಾರೆ. ಸೊ ಅವರೇ ನಮ್ಮನ್ನು ಕರ್ಕೊಂಡು ಹೋಗೋದು. ಹಾಯ್ ಅಣ್ಣ. ಸೊ ರೆಡಿ ನಾವು ಹೋಗೋಕ್ಕೆ? ಹಾಂ ಅಲ್ಲ, ನೀವು ಅಲ್ಲಿ ಕೂತಿದ್ರೆ, ನೀವು ಡ್ರೈವಿಂಗ್ ಸೀಟಲ್ಲಿ ಕೂತಿದ್ರೆ ನಾವು ಯಾರು ಕಾರ್ ಹತ್ತಲ್ಲ. ಎಲ್ಲ ಹೊರಟಿದ್ದೀವಿ ಹೇಳ್ಬೇಡ. ಏನು ನಾನು ಹೇಳಿಲ್ಲ. ನೀವು ಎಲ್ಲ ಹೊರಟಿದ್ದೀವಿ. 2 ಕಾರ್ನಲ್ಲಿ ಹೋಗ್ತಿರೋದು. ಈ ಕಾರ್ನಲ್ಲಿ ಆ್ಯಕ್ಚುಲಿ ನಾನು, ಜಾನು, ಶಂಕರಣ್ಣ ಮತ್ತು ಪ್ರತಾಪ್ ಹೋಗ್ತೀವಿ. ನಮ್ಮಮ್ಮನ್ನ ಇನ್ನೊಂದು ಕರೆಗೆ ಶಿಫ್ಟ್ ಮಾಡ್ತೀವಿ ಟೋಲ್ ಹತ್ರ. ಅಲ್ಲಮ್ಮ, ಇದೇ ಕಾರಲ್ಲಿ ಬರ್ತೀಯಾ? ಶಿಫ್ಟ್ ಯಾಕೆ ಇದೇ ಕಾರಲ್ಲಿ ಹೋಗ್ಬೋದಲ್ಲ? ನಮ್ಮಮ್ಮಗೆ ಬೋರ್ ಹಿಡಿದು ಬಿಡುತ್ತಲ್ಲ. ಅದು ನಿಜ, ಬೋರ್ ಹಿಡಿದು ಹೋಗುತ್ತೆ. ನಮ್ಮ ಕಾರ್ನಲ್ಲಿ ಮಾತಾಡೋದಕ್ಕೆ ಬರೋದು ನನಗೆ ಮತ್ತೆ ಜಾನುವಿಗೆ ಮಾತ್ರ. ಅವರಿಬ್ರು ಸ್ವಲ್ಪ ಮೂಕರು, ಅವ್ರಿಗೆ ಮಾತು ಬರಲ್ಲ. ಈ ನನ್ನ ಮಗಂಗೆ ಮಾತು ಬರಲ್ಲ, ಆದರೆ ತುಂಬಾ ಹೈಪರ್ ಆಕ್ಟಿವ್ ನನ್ನ ಮಗ. ಇವನನ್ನ ಕೂರಿಸ್ಕೊಂಡು, ನನ್ನ ಹಾಲಿನ ಸ್ಥಿತಿ ಹಿಂಗಿದೆ, ಇದರ ಮಧ್ಯದಲ್ಲಿ ಈ ನನ್ನ ಮಗನ ಕೂರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತೀವಿ, ಹೋಗೋ ದಾರಿನಲ್ಲಿ ಏನೇನೆಲ್ಲ ಮಾಡ್ತೀವಿ ನೋಡೋಣ. ಎಲ್ಲೇ ಹೊರಗಡೆ ಹೊರಟ್ರು ಅದು ಅಮ್ಮನ ಜೊತೆ ಹೊರಟಾಗಂತೂ ಅಮ್ಮ ಮನೆಯಿಂದನೇ ತಿಂಡಿ ಮಾಡ್ಕೊಂಡು ಬರೋದು. ಸೊ ಮಧ್ಯದಲ್ಲಿ ಎಲ್ಲಾದರೂ ಗಾಡಿ ನಿಲ್ಲಿಸಿ ತಿಂಡಿ ತಿಂದ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ ಅಂತ ಹೇಳಿ. ಹೋಟ್ಲಲ್ಲೆಲ್ಲ ಸುಮ್ಮನೆ ಏನಕ್ಕೆ ಒಂದು ಟೈಮಿನ ದುಡ್ಡು ಉಳಿಲಿ, ಒಳ್ಳೆ ಹೆಲ್ತಿ ಊಟ ಮಾಡೋಣ ಅಂತ ಹೇಳಿ ಅಮ್ಮಂದು ಯಾವಾಗಲೂ ಇದು ಒಂದು ಕತೆ. ಸೊ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಆ ಥರ ಚಾಪೆ ಹಾಸ್ಕೊಂಡು ಊಟ ಮಾಡೋದು. ಹಾಯ್, ಮುಂಬಕ್ಕೆ ಬಂದಿದ್ದೀವಿ. ಮುಂಬಕ್ಕೆ ಅಲ್ಲವಳು ಕಾರ್ ಟಯರ್ ನೋಡಿ, ಈ ಥರ ಟಯರ್ ಮಾಡಿರೋದು ಇವಳೆ, ನಾನಲ್ಲ. ಇವರು ಮತ್ತು ಸಾಹೇಬ್ರು ಸೇರಿಕೊಂಡು ಅವರಿಬ್ರು ಮಿಸ್ಕಮ್ಯುನಿಕೇಷನಿಂದ ಆ ಕಾರು ಆಗತ್ತಿಗಾಗಿದೆ. ಸೊ ತಿಂಡಿ ಮಾಡ್ಕೊಂಡು ಬಂದಿದ್ದಾರೆ ಪಾರ್ವತಮ್ಮ ಮೆಸ್ಸಿಂದ. ಚಿತ್ರಾನ್ನ ಎಲ್ಲರಿಗೂ ಸಪ್ಲೈ ಆಗ್ತಿದೆ. ಆಮೇಲೆ ಸಿಗೋಣ ತಿಂದ್ಬಿಟ್ಟು. ನನ್ನ ಸ್ನೂಪಿ ಅಂತೂ ತೇಟ್ ಮಗುನೇ. ನನಗೊಂದು ಮಗು ಸಾಕ್ದಷ್ಟೇ ಖುಷಿ ಇದೆ ಅವನನ್ನು ಸಾಕ್ತಿರೋದು. ನೀವೇ ನೋಡ್ತಿರ್ಬೋದು, ತೊಡೆ ಮೇಲೆ ಮಗು ಥರ ಮಲಗಿದೆ ಅದು. ಇವ್ರ ಹೆಸರು ಪವಿಗುಬ್ಬಿ ಅಂತ ಹೇಳಿ. ಜಾನು ಬೆಸ್ಟ್ ಫ್ರೆಂಡು, ಇವಾಗ ನನಗೂ ಕೂಡ ಫ್ರೆಂಡ್ ಅವರು. ಸೊ ಅವರಿರೋದು ಸಕಲೇಶ್ಪುರದಲ್ಲಿ. ಸೊ ಆನ್ ದ ವೇ ಹೋಗ್ತಾ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಗಾಡಿ ನಿಲ್ಲಿಸಿ ಅವ್ರನ್ನ ಮಾತಾಡಿಸಿ, ಪಾಪ ಅವರು ನಾವು ಹೋಗ್ತಿದ್ದೀವಿ ಅಂತ ಗೊತ್ತಾದರೆ ಸಾಕು, ಎಷ್ಟು ದೂರದಲ್ಲಿ ಇದ್ರೂ ಓಡೋಡಿ ಬರ್ತಾರೆ. ಇಲ್ಲೇ ಕಡೆ ಆಗಿರೋದು. ಓ ಮೈ ಗಾಡ್. ಸುಮ್ಮನಿರು ಪಾಪ, ಇವನ್ನ ಕರ್ಕೊಂಬಂದ್ರೆ ಇದೊಂದು. ಸುಮ್ಮನಿರ್ಬೇಕು, ಒಳ್ಳೆ ಮಗು ಥರ. ಇಲ್ಲೇ ಅಲ್ಲ, ಇನ್ನೂ ಕೆಲಸ ಮಾಡ್ತಾನೆ ಇದ್ದಾರೆ ಪಾಪ. ನಾನು ಮೊದಲೇ ಹೇಳಿದಾಗೆ ನಾವೊಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತೀವಿ ಅಂತ ಹೇಳಿದ್ದೆ. ಅದೇ ಪುಣ್ಯಕ್ಷೇತ್ರಕ್ಕೆ ನಾನು ಇವಾಗ ಬಂದಿದ್ದೀನಿ. ಇದು ಶ್ರೀ ಕ್ಷೇತ್ರ ಮುಳ್ಳುಗಡ್ಡೆ. ಇಲ್ಲಿ ಕೊರಗಜ್ಜ ನೆಲೆಸಿರ್ತಾರೆ. ಸೊ ನಂದು ಅಗಲು ಸೇವೆ ಇತ್ತು. ನನಗೆ ಕಾಲು ನೋವು ಹುಷಾರಾಯಿತು ಅಂತ ಹೇಳಿದ್ರೆ ನಾನು ಅಗಲು ಸೇವೆ ಕೊಡ್ತೀನಿ ಅಂತ ಹೇಳಿ ಹರಿಸಿದ್ದೆ. ಸೊ ಕಾಲು ನೋವು ಹುಷಾರಾಗಿತ್ತು ಕೂಡ. ಅಗಲು ಸೇವೆ ಕಟ್ಟಿ ಬಂದ ನಂತರ ಅವ್ರು ನಮಗೆ ಕರೆ ಮಾಡಿ ಇಂಥ ದಿನ ಸೇವೆ ಆಗುತ್ತೆ ಅಂತ ಹೇಳಿದರು. ಸೊ ಅಂಥ ದಿವಸಕ್ಕೆ ನಾವು ಎಲ್ಲರೂ ಕೂಡ, ಸೀನಣ್ಣನ ಫ್ಯಾಮಿಲಿ, ಜಾನು ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಇವತ್ತು ಬಂದಿದ್ದೀವಿ ಕ್ಷೇತ್ರಕ್ಕೆ. ನಾನು ಪರ್ಸ್ನಲಿ ವಿಡಿಯೋ ತೊಗೊಳೋದಕ್ಕಾಗಿಲ್ಲ, ಯಾಕೆಂದರೆ ಪೂಜೆ ನಡೆಯೋ ಸಮಯದಲ್ಲಿ ನಾವು ಕಂಪ್ಲೀಟ್ ಫೋನ್ನ ಸೈಲೆಂಟ್ನಲ್ಲಿ ಹಾಕಿ ಸ್ವಿಚ್ ಆಫ್ ಹಾಕ್ಬಿಟ್ಟಿದ್ವಿ. ಸೊ ಹಾಗಾಗಿ ಅವ್ರದ್ದೇ ಇನ್ಸ್ಟಾಗ್ರಾಮ್ ಪೇಜಿಂದ ತೆಗೆದು ಈ ವಿಡಿಯೋನ ಹಾಕ್ತಿದ್ದೀನಿ. ತುಂಬ ಅಚ್ಚುಕಟ್ಟಾಗಿ ಪೂಜೆ ಆಗುತ್ತೆ. ಆ ಪೂಜೆನ ನೋಡೋದೇ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಅದ್ಭುತನೇ ನೋಡಿದಷ್ಟು ಖುಷಿ ಆಗುತ್ತೆ, ಅಷ್ಟು ಚಂದ ಪೂಜೆ ಆಗುತ್ತೆ. ಆ ಪೂಜೆ ನೋಡಿ ಬಂದ್ರೇ ಸಾಕು, ನಮ್ಮ ಮನಸ್ಸು ತುಂಬ ಖುಷಿನಲ್ಲಿ ತೇಲಾಡ್ತಿರುತ್ತೆ. ಅಷ್ಟು ಒಂದು ಒಳ್ಳೆ ಪಾಸಿಟಿವ್ ವೈಬ್ ಕೊಡುವಂತಹ ಕ್ಷೇತ್ರ ಅದು. ಬೇಡಿದ್ದೆಲ್ಲವನ್ನು ಕೊಡುವಂತಹ ಕೊರಗಜ್ಜನ ಕ್ಷೇತ್ರ. ಒಳ್ಳೆ ಮನಸ್ಸಿಟ್ಟು
ಸತ್ಯವಾಗಿ ನಡೆಯುವವ್ರಿಗೆ ಯಾವತ್ತೂ ಕೂಡ ಕೊರಗಜ್ಜ ಬೆನ್ನಾಗಿ ನಿಲ್ಲುವಂತಹ ದೈವ ಅಂತಲೇ ಹೇಳ್ಬೋದು. ನಮಗಂತೂ ತುಂಬ ಖುಷಿ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮತ್ತೆ ಮಾರನೇ ದಿವಸ ಪ್ರಶ್ನೆ ಕೇಳೋದಿತ್ತು. ಸೊ ಇವತ್ತು ಅಗಲು ಸೇವೆ ಮುಗಿಸಿ ನಾವು ವಾಪಸ್ಸು ರೂಮಿಗೆ ಬಂದ್ವಿ. ರೂಮ್ ಮಾಡಿದ್ವಿ ನಾವು ಈ ಕ್ಷೇತ್ರದ ಹತ್ತಿರವಾಗಿಯೇ ಒಂದು ರೂಮ್ ಮಾಡಿದ್ವಿ. ಸೊ ಆ ರೂಮ್ಗೆ ಬಂದ್ವಿ. ಹಾಯ್, ಇವತ್ತು ಸಂಡೇ ಮಾರ್ನಿಂಗು 10 o'clock ಆಗಿದೆ. ನಾವು ಆ್ಯಕ್ಚುಲಿ ಒಂದು ಹೋಟೆಲ್ನಲ್ಲಿ ಸ್ಟೇ ಆಗಿದ್ವಿ. ನಾವು ಬಂದಿದ್ದು ಮುಳ್ಳುಗಡ್ಡೆ, ಹೆಬ್ರಿ ಹತ್ರ ಇರುವಂತಹ ಮುಳ್ಳುಗಡ್ಡೆಯಲ್ಲಿ ಒಂದು ಸ್ವಾಮಿ ಕೊರಗಜ್ಜ ಕ್ಷೇತ್ರ ಇದೆ. ಆ ಕ್ಷೇತ್ರಕ್ಕೆ ಬಂದಿದ್ದು. ನಾವು ಸುಮಾರು ದಿವಸಗಳಿಂದ ಬರ್ತಾನೆ ಇದ್ದೀವಿ. ಇವಳು ತುಂಬ ಹಳಬ್ಳು ಆ ಕ್ಷೇತ್ರಕ್ಕೆ. ಇವಳೇ ನನಗೆ ಅದನ್ನು ಕೊರಗಜ್ಜ ಕ್ಷೇತ್ರನ ಪರಿಚಯ ಮಾಡಿಸಿದ್ದು. ನನಗೆ ತುಂಬ ಕಾಲು ನೋವು ಇತ್ತು ಅಂತ ಹೇಳಿ ಆ ಕ್ಷೇತ್ರಕ್ಕೆ ಹೋಗಿ ಬೇಡ್ಕೊಂಡು ಬಂದಿದ್ದು. ಬಂದಾದಮೇಲೆ ನನಗೆ ಕಾಲು ನೋವು ಕಂಪ್ಲೀಟ್ ಹೊರಟೋಗಿತ್ತು. ಸೊ ಅದು ಸೇವೆ ಕೊಡ್ತೀನಿ ಅಂತ ಒಪ್ಕೊಂಡು ಬಂದಿದ್ದೆ. ಸೊ ಆ ಸೇವೆನ ಕೊಟ್ಟಿದ್ದೆ, ಅಗಲು ಸೇವೆ ಅಂತ. ಆ ಸೇವೆದು ನಿನ್ನೆ ಪೂಜೆ ಇತ್ತು. ಪ್ರತಿ ತಿಂಗಳು 17ನೇ ತಾರೀಕು ಅಗಲು ಸೇವೆ ಅಂತ ಹೇಳಿ ಮಾಡ್ತಾರೆ ಆ ಕ್ಷೇತ್ರದಲ್ಲಿ. ಸೊ ನನಗೆ ಆಗಸ್ಟ್ 17ನೇ ತಾರೀಕು ಬಂದಿತ್ತು. ಸೊ ಹೋಗಿದ್ವಿ ನಿನ್ನೆ ಎಲ್ಲರೂ ಫ್ಯಾಮಿಲಿ ಫುಲ್ಲು ಹೋಗಿದ್ವಿ. ಬಟ್ ಕ್ಷೇತ್ರದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅಲ್ಲಿ ವಿಡಿಯೋ ರಿಸ್ಟ್ರಿಕ್ಷನ್ಸ್ ಇತ್ತು. ಅಟ್ಲೀಸ್ಟ್ ಎಂಟ್ರಿದಾದರೂ ಮಾಡೋಣ ಅಂತ ಹೇಳಿದ್ರೆ ನಾವು ತುಂಬ ಲೇಟಾಗಿ ಹೋಗ್ಬಿಟ್ಟಿದ್ವಿ. ಆಲ್ರೆಡಿ ಟೈಮ್ ಆಗೋಗಿತ್ತು ಅಂತ ಹೇಳಿ ಗಡಿಬಿಡಿನಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡ್ರೆ ಸಾಕು. ವಿಡಿಯೋ ಮಾಡೋದಕ್ಕಿಂತ ಇಂಪಾರ್ಟೆಂಟ್ ನಮಗೆ ಪೂಜೆ ಆಗಿತ್ತು. ಹಾಗಾಗಿ ನಾವು ಪೂಜೆ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ 11:30 ಆಗಿತ್ತು. 11:30 ಆಗಿತ್ತು ನೈಟು. ಸೀದಾ ರೂಮ್ಗೆ ಹೋಗಿ ರೂಮ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಮುಂಚೆನೇ ರೂಮ್ ಬುಕ್ ಮಾಡ್ಕೊಂಡು ಬಂದಿದ್ದು. ಬಟ್ ಸ್ವಲ್ಪ ಒಂದು ಮಿಸ್ಕಮ್ಯುನಿಕೇಷನಿಂದ ನಮ್ಮ ಪಾಪು ಇದ್ದಿದ್ದರಿಂದ ನನ್ನನ್ನು ರೂಮ್ ಒಳಗಡೆ ಅಲೋ ಮಾಡಲಿಲ್ಲ. ಸೊ ನಾನು ಇಡೀ ರಾತ್ರಿ ನಾನು ಮತ್ತು ಪ್ರತಾಪು ಕಾರ್ನಲ್ಲಿ ಪಾಪುನ ನೋಡಿಕೊಂಡು ಕಾರ್ನಲ್ಲೇ ಮಲಗಿದ್ವಿ ಇಡೀ ರಾತ್ರಿ. ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡು ಇವ್ರುಗಳ ಟೆನ್ಷನಲ್ಲಿ ಅಲ್ಲೂ ಸರಿಯಾಗಿ ಇವ್ರುಗಳು ನಿದ್ದೆ ಮಾಡಿಲ್ಲ. ಅವಳು ಕಾರಲ್ಲಿ ಮಲಗಿದಾಳೆ ಅಂದ್ಕೊಂಡು. ಸೊ ಅದೊಂಚೂರು ಕಸಿವಿಸಿ ಆಯಿತು. ಅದು ಬಿಟ್ಟರೆ ಪೂಜೆ ಮಾತ್ರ ಅದು ಕಸಿಬಿಸಿಗಿಂತ ಹೆಚ್ಚಾಗಿ ಪೂಜೆ ಆಗಿದ್ದು ನೆನೆಸ್ಕೊಂಡ್ರೆ ಒಂಥರ ಗುಡ್ ವೈಬ್ಸ್ ಸಿಗುತ್ತೆ. ನಾನು ಹಿಡ್ದಿರೋದಲ್ಲ, ನನ್ನ ಮಗನೇ ಆಚೆ ಕಿಟಕಿ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದಾನೆ. ಗ್ರಿಪ್ ಇದೆ, ಬಟ್ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾರೆ ಎಂಜಾಯ್ ಮಾಡ್ಕೊಂಡು ಬರೋದಕ್ಕೆ ಕಾರ್ನಲ್ಲಿ. ನಾವು ಬೆಳಿಗ್ಗೆ ಬೇಗ ಹೋದ್ರೂ ಅಜ್ಜನ್ ಟೆಂಪಲ್ನಲ್ಲಿ ಎಲ್ಲ ಕೇಳಿ ಮುಗಿಸೋದ್ರೊಳಗಡೆ ಆಲ್ಮೋಸ್ಟ್ 5:30 ಆಗೋಯಿತು. ಪ್ರಶ್ನೆ ಕೇಳೋದಿತ್ತಲ್ವ ನಮ್ಮದು. ಸೊ ನಾವೇ ಕೊನೆಯವರು. ಆ್ಯಕ್ಚುಲಿ ನಮ್ಗೆ ಟೋಕನ್ ಸಿಕ್ಕಿದ್ದು ಕೊನೆಯಲ್ಲಿ. ಸೊ ಎಲ್ಲ ಮುಗಿಸಿ ನಾವು 5:30 ಹೊರಟ್ವಿ. ಸಂಜೆ 5:30 ಊಟ ಎಲ್ಲ ಇತ್ತು. ಎಲ್ಲ ಮುಗಿಸ್ಕೊಂಡು ಅಜ್ಜನ್ ಟೆಂಪಲ್ನಲ್ಲೇ 5:30 ಹೊರಟ್ವಿ. ಅಲ್ಲಿಂದ ಹೊರಟಾಗ ಆ್ಯಕ್ಚುಲಿ ಡಿಸೈಡ್ ಆಗಿದ್ದು ನಾರ್ಮಲ್ ಬಂದಿದ್ದ ರೂಟಲ್ಲಿ ಹೋಗೋಣ ಅಂತ. ಆಮೇಲೆ ಸ್ವಲ್ಪ ಆಗುಂಬೆ ರೂಟು ಹತ್ತಿರ ಆಗುತ್ತೆ ಅಂತ ಹೇಳಿ ಆಗುಂಬೆ ಮೇಲೆ ತೊಗೊಂಡ್ವಿ. ಬಟ್ ಅದು ಏನಾಯಿತು ಅಂತ ಹೇಳಿದ್ರೆ ನಿಮಗೆ ವಿಡಿಯೋದಲ್ಲಿ ಹಾಕ್ತೀನಿ ಆಗುಂಬೆ ಘಾಟ್ ಹೆಂಗಿತ್ತು ಅಂತ. ಮಧ್ಯದಲ್ಲಿ ಹಾಗೇ ನಿಲ್ಲಿಸಿ ಒಂದು ಕಡೆ ಟೀ ಕುಡಿದು ಎಲ್ಲರೂ ಸ್ವಲ್ಪ ರಿಫ್ರೆಶ್ ಆಗಿ ಮತ್ತೆ ಅಲ್ಲಿಂದ ಹೊರಟು ಆಗುಂಬೆ ಘಾಟಿಗೆ ಎಂಟ್ರಿ ಆದ್ವಿ. ಅಷ್ಟೇ ರೋಡೇ ಕಾಣಿಸ್ತಿಲ್ಲ ನಮಗೆ. ಫುಲ್ ಎಲ್ಲ ಕಡೆ ಮಂಜು. ಅದು ಎಷ್ಟು ಡಿಫಿಕಲ್ಟ್ ಇತ್ತು ಅಂತ ಹೇಳಿದ್ರೆ ಡ್ರೈವ್ ಮಾಡ್ಕೊಂಡು ಬರೋರ್ಗಂತೂ ಅದು ಹೆಂಗೆ ಡ್ರೈವ್ ಮಾಡ್ಕೊಂಡು ಬಂದರು ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ಮಂಜು ಅಂದರೆ ಮಂಜು. ನಮಗೆ ಅಜ್ಜ ದಯವಿಟ್ಟು ಬೇಗ ಬೆಂಗಳೂರು ಸೇರಿಸ್ಬಿಡು ಅಂತ ಅಂದ್ಕೊಂಡ್ವಿ. ಬಟ್ ನಾವು ಮಧ್ಯದಲ್ಲಿ ಒಂದಷ್ಟು ಕಡೆ ನಿಲ್ಲಿಸಿ ಬಂದಿದ್ದು. ಅಂದರೆ ನಿದ್ದೆ ಮಾಡೋರಿಗೆ ನಿದ್ದೆ ಬಂದಂಗೆ ಆಯಿತು ಡ್ರೈವ್ ಮಾಡೋರಿಗೆ ಅಂತ ಹೇಳಿ ಸ್ವಲ್ಪ ನಿಲ್ಲಿಸಿ ಬಂದ್ವಿ. ಬಟ್ ತುಂಬ ಕಷ್ಟ ಆಯಿತು ಆಗುಂಬೆ ರೂಟಲ್ಲಿ ಬರೋದು. ಫುಲ್ ಮಂಜಿತ್ತು ರೋಡೆಲ್ಲ. ಡ್ರೈವ್ ಮಾಡೋದೇ ಕಷ್ಟ ಆಗ್ತಿತ್ತು. ಎಲ್ಲರೂ ಕೂಡ ಅಂದರೆ ಪಾರ್ಕಿಂಗ್ ಲೈಟ್ ಹಾಕ್ಕೊಂಡೇ ಮೂವ್ ಮಾಡ್ತಿದ್ರು. ಅಷ್ಟು ಮಂಜಿತ್ತು. ಸೊ ಫೈನಲಿ ನಾವು ಎಲ್ಲ ಮುಗಿಸ್ಕೊಂಡು ಅಚ್ಚುಕಟ್ಟಾಗಿ ಸೇಫಾಗಿ ಬೆಂಗಳೂರು ರೀಚ್ ಆದ್ವಿ. ಅಜ್ಜನ ದರ್ಶನ ಮಾಡಿದಂತೂ ಅದೆಷ್ಟು ಖುಷಿ ಕೊಡ್ತು ಅಂದರೆ ಅದನ್ನು ನನಗೆ ಹೇಳೋದಕ್ಕೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಲ್ಲ, ಅಷ್ಟು ಖುಷಿ. ಅಜ್ಜನ ದರ್ಶನ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲವೂ ಫೈನಲಿ ಮುಗಿಸ್ಕೊಂಡು ಸೀದಾ ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ ಮೇ ಬಿ ಬೆಳಗಿನ ಜಾವ 5 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಬೆಳಗಿನ ಜಾವ 5 ಗಂಟೆಗೆ ಎಲ್ಲರೂ ರೀಚ್ ಆದ್ವಿ ಬೆಂಗಳೂರನ್ನ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.